ಮನೆಯಲ್ಲಿ ಏನು ವಿಡಿಯೋಸ್ ಮಾಡ್ಕೊಳ್ದೆ ಮನೇಲಿ ಇರ್ತಾರಲ್ಲ ಅಂಥವ್ರೆಲ್ಲ ಒಳ್ಳೆಯವರು, ಅವರೆಲ್ಲ ಸಾಚಾಗಳು ಅಂತ ಇದೆ. ಅಂದ್ರೆ ನಾನು ಒಂದು ದುಡ್ಕೊಂಡು ತಿನ್ನಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಂತ ನನಗೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಸಿಕ್ಕಿದೆ. ಸೊ ನಿಮ್ಮ ಮನೆ ಮಗಳಾದ್ರೂ ಒಂದೇ, ಬೇರೆ ಮನೆ ಮಗಳಾದ್ರೂ ಹೆಣ್ಮಕ್ಳು ಎಲ್ರಿಗೂ ಒಂದೇನೆ. ನಾನೆಲ್ಲ ಏನು ಬಿಚ್ಬಿಟ್ಟು ತೋರಿಸ್ತಾ ಇದ್ದೀನ ಹೋಗ್ಲಿ ವಿಡಿಯೋಸ್ ಮುಂದೆ. ಈಗ ಒಬ್ರ ಮೇಲೆ ಒಬ್ರು ಬಿತ್ಕೊಂಡು ಒಬ್ರ ಮೇಲೆ ಒಬ್ರು ಕೈ ಹಾಕೊಂಡು ಆ ರೀತಿ ಮಿಸ್ಬಿಹೇವಿಯರ್ ಎಲ್ಲ ಮಾಡ್ತಾ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ ಸ್ವಲ್ಪ ಜನ. ಈ ಕಡೆ ಗಂಡನ ಮನೆ ಕಡೆ ಸಪೋರ್ಟ್ ಇಲ್ಲದೆ ನಾನು ಎಷ್ಟು ಪೇನ್ ಅನುಭವಿಸಿರ್ಬೇಡ ನೀವೇ ಹೇಳಿ. 90% ಜನ ವಿಡಿಯೋಸ್ ಮಾಡೋರಿರ್ತಾರಲ್ಲ ಅವರು ಈ ಫಾಲೋವರ್ಸ್ಗೆ ಮತ್ತೆ ಸಬ್ಸ್ಕ್ರೈಬರ್ಸ್ಗೆ ನಿಜವಾಗ್ಲೂ ತುಂಬಾ ಭಯ ಪಟ್ಕೊಂಡು ಆದಷ್ಟು ಎಲ್ಲ ಹೆಣ್ಮಕ್ಳಿಗೂ ಬೆಲೆ ಕೊಡಿ. ಸೊ ನಿಮ್ಮ ಮನೆ ಮಗಳು ಅನ್ನೋ ತರ ನಮ್ಮನ್ನ ಅಕ್ಸೆಪ್ಟ್ ಮಾಡಿ. ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ನಾನು ಯಾವುದೇ ವ್ಲಾಗ್ನ ಶೇರ್ ಮಾಡ್ಕೊಂತ ನಿಮ್ಮ ಜೊತೆ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. ಸೊ ಅದು ನನ್ನ ಮನಸ್ಸಲ್ಲಿ ಅವತ್ತಿಂದ ಹಂಗೆ ಇದೆ ಕೊರಗು. ಸೊ ಹಂಗಾಗಿ ಆ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಯಾಕಂದರೆ ಈ ಮಧ್ಯೆ ಸ್ವಲ್ಪ ಜನ ಎಲ್ಲ ಕಾಮೆಂಟ್ಸ್ ಎಲ್ಲ ಮಾಡ್ತಾರೆ, ಮತ್ತು ಜನ ಬೇರೆಯವರೆಲ್ಲ ಮಾತಾಡೋದು ಎಲ್ಲ ನನ್ನ ಅದು ಕಿವಿಗೆ ಬೀಳುತ್ತೆ. ಹಾಗಾಗಿ ಅದ್ರ ಬಗ್ಗೆ ನಾನು ಎಷ್ಟು ಇಗ್ನೋರ್ ಮಾಡಿದ್ರು ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಂದರೆ ನಂಗೆ ಸಮಾಧಾನ ಆಗಲ್ಲ. ಹಾಗಾಗಿ ಅಂಥವ್ರು ಏನಾದರೂ ಈ ವಿಡಿಯೋ ನೋಡಿದ್ರೆ ಅವ್ರಿಗೂ ಸ್ವಲ್ಪ ತಲೆ ಹಂಗೆ ಜ್ಞಾನೋದಯ ಆಗಲಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಸ್ವಲ್ಪ ಜನ ಏನು ತಿಳ್ಕೊಂಡವ್ರೆ, ಈ ರೀತಿ ವಿಡಿಯೋಸ್ ಮಾಡೋರು, ಈ ಥರ ಬಂದು ಕ್ಯಾಮ್ರಾ ಮುಂದೆ ಮಾತಾಡೋರು, ಇಂಥವ್ರೆಲ್ಲ ಕಿತ್ತೋಗಿರೋರು. ಇನ್ನು ಮನೆಯಲ್ಲಿ ಏನು ವಿಡಿಯೋಸ್ ಮಾಡ್ಕೊಳ್ದೆ ಮನೇಲಿ ಇರ್ತಾರಲ್ಲ ಅಂಥವ್ರೆಲ್ಲ ಒಳ್ಳೆಯವರು, ಅವರೆಲ್ಲ ಸಾಚಾಗಳು ಅಂತ ತಿಳ್ಕೊಂಡಿದ್ದಾರೆ. ಸೊ ಹಾಗೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ನಮ್ಮಿಂದ ಎಷ್ಟು ಕಷ್ಟ ಇದೆ, ಈ ವಿಡಿಯೋಸ್ ಮಾಡ್ತೀನಲ್ಲ ಇದರಿಂದ ಎಷ್ಟು ಕಷ್ಟ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸೊ ಅಷ್ಟು ಜನರಲ್ ನಾಲೆಡ್ಜ್ ಇಲ್ಲದೆ ಇರೋರೆಲ್ಲ ಮಾತಾಡ್ತಾರೆ ನಮ್ಮ ಬಗ್ಗೆ, ಅಂದರೆ ವಿಡಿಯೋಸ್ ಮಾಡೋರ ಬಗ್ಗೆ. ಸೊ ನನ್ನ ಬಗ್ಗೆನೂ ಮಾತಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರ ಉತ್ತರ ನನ್ನಿಂದನೇ ಇರುತ್ತೆ ಅಂತ ಅಂದ್ಕೊಳ್ಳಿ. ಯಾಕಂದರೆ ಪ್ರತಿಯೊಬ್ಬ ಯೂಟ್ಯೂಬರು ಎಷ್ಟು ಕಷ್ಟಪಡ್ತಾರೆ, ಆ ವಿಡಿಯೋಸಿಂದ ಎಷ್ಟು ಕಷ್ಟ ಇದೆ. ಸೊ ಯಾರೇನು ಫ್ಯಾಷನ್ ಶೋ ನಡ್ಸೋಕ್ಕೆ ಯಾರೂ ಬರಲ್ಲ ವೀಡಿಯೋಸ್ಗೆ. ಆದರೆ ಇದರಿಂದ ನಾವು ಎರಡು ತುತ್ತು ಊಟ ಮಾಡ್ತಿದ್ದೀವಿ ಅಂದರೆ ಅದು ನಿಜಾನೇ. ನಾವು ಜೀವನ ನಡ್ಸೋಕ್ಕೋಸ್ಕರ ಈ ರೀತಿ ಯೂಟ್ಯೂಬರ್ಸ್ ಆಗಿ, ಸೊ ಅದರಿಂದೇ ನಾವು ವ್ಲಾಗ್ಸ್ ಮಾಡ್ಕೊಂಡು ನಮ್ಮ ಜೀವನ ಶೈಲಿ ನಾವೇನೇನೆಲ್ಲ ಕೆಲಸ ಮಾಡ್ತೀವಿ, ಹಾಗೆ ಸ್ವಲ್ಪ ಜನಕ್ಕೆ ಮೋಟಿವೇಟ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಜನ ಟೈಮ್ ಪಾಸ್ಗೂ ನೋಡ್ತಾರೆ, ಇನ್ನೊಂದು ಸ್ವಲ್ಪ ಜನ ನಮ್ಮನ್ನು ಇಷ್ಟಪಟ್ಟು ನೋಡೋರಿರ್ತಾರೆ. ಸೊ ಅಂಥವ್ರಿಗೋಸ್ಕರ ನಾವು ಈ ಥರ ವೀಡಿಯೋಸ್ ಮಾಡಿ ಕೊಡ್ತೀವಿ. ಅವರು ನಾವು ನೋಡೋದ್ರಿಂದ ನಮ್ಮ ವೀಡಿಯೋನ, ಸೊ ನಮಗೂ ದುಡ್ಡು ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಕಷ್ಟಪಡ್ತಿದ್ದೀವಿ. ಈಗ ನೀವೇ ಯಾರೇ ಆಗಿರ್ಬೋದು. ಸೊ ಒಂದು ಕಂಪ್ನಿಗೆ ಹೋಗೋದು ಏನಕ್ಕೆ ಹೇಳ್ರಿ, ಅಲ್ಲಿಂದ ನಮ್ಮದು ಬಸ್ ಲೈನ್ ಆಗಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸು, ಬಸ್ಸುಗಳೆಲ್ಲ ಓಡಾಡ್ತಾ ಇರ್ತವೆ. ಈಗ ಒಂದು ಕಂಪ್ನಿಗೆ ಹೋದರೆ ಏನಕ್ಕೆ ಹೋಗ್ತೀರಾ? ಫ್ರೀಯಾಗಿ ಹೋಗ್ತೀರಾ ನೀವೇನಾದರೂ ಕೆಲಸ ಮಾಡೋದಕ್ಕೆ? ಇಲ್ವಲ್ಲ, ಅವ್ರು ದುಡ್ಡು ಕೊಡ್ತಾರಲ್ಲ ಅದಕ್ಕೋಸ್ಕರ ಒಂದು ಕಂಪ್ನಿಗೆ ಹೋಗಿ ಕೆಲಸ ಮಾಡ್ತೀರಾ. ಬೆಳಿಗ್ಗೆ 9 ಗಂಟೆಗೆ ಹೋದರೆ 5 ಗಂಟೆವರೆಗೂ ಕೆಲಸ ಮಾಡಬೇಕು ಕಂಪ್ನಿಲಿ. ಅದು ಎಷ್ಟು ಬಯಸ್ಕೋಬೇಕು ಅವ್ರ ಕೈಲಿ, ಎಷ್ಟೆಲ್ಲ ಮಾತು ಅನ್ನಿಸ್ಕೋಬೇಕು. ಅಷ್ಟು ಕೆಲಸ ಮಾಡಿ ಬಂದರೆ ತಿಂಗಳಿಗೆ 10,000 ಕೊಡೋದಕ್ಕೆ ಸುಸ್ತು. ನಾವು 10,000ಕ್ಕೆ ಅಷ್ಟು ಕೆಲಸ, ಅಷ್ಟು ನಾವು ಹಾರ್ಡ್ ವರ್ಕ್ ಮಾಡಿದ್ಮೇಲೆ ಸೊ ನಾವು ವೀಡಿಯೋಸಿಂದ ನಾವು ಎಷ್ಟು ಕಷ್ಟಪಡ್ಬೇಕು ಹೇಳಿ. ಸೊ ಒಂದೊಂದು ಸೀನು ನಿಮ್ಗೆ ತೋರಿಸ್ಬೇಕಂದ್ರೆ ಎಡಿಟ್ ಮಾಡಬೇಕು, ಅದು ವೀಡಿಯೋ ಮಾಡ್ಕೋಬೇಕು. ಇನ್ನೊಂದು ಔಟ್ಸೈಡ್ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ರೆ ಸ್ವಲ್ಪ ಜನ ಬ್ಯಾಡಾಗೂ ಮಾತಾಡ್ತಾರೆ, ಸ್ವಲ್ಪ ಜನ ಗುಡ್ಡಾಗೂ ಮಾತಾಡ್ತಾರೆ. ಸೊ ನಾನು ಬ್ಯಾಡ್ದೆಲ್ಲ ತಲೆಗೆ ಹಚ್ಕೊಳ್ಳಲ್ಲ. ಸೊ ಯಾರು ಏನಾದರೂ ಮಾತಾಡ್ಕೊಳ್ಳಿ ಅಂತ. ನೀವು ನಿಜ ಹೇಳಿದ್ರು ಕೇಳ್ತೀರಾ, ಸುಳ್ಳು ಹೇಳಿದ್ರು ಕೇಳ್ತೀರಾ. ನನ್ನ ಲೈಫು ನೀವು ನೋಡಿರೋ ಪ್ರಕಾರ ಇಲ್ಲ. ನನ್ನ ಲೈಫು ಹಿಂದೆ ತುಂಬ ಕಷ್ಟಪಟ್ಟಿದ್ದೀನಿ. ಆ ಸೀತೆಗೆ ಎಷ್ಟು ವನವಾಸ ಬಂದಿತ್ತೋ ನನಗೆ ಅದ್ರ 2ರಷ್ಟು ವನವಾಸನೇ ಅನುಭವಿಸಿದ್ದೀನಿ ನಾನು ಈ ಲೈಫಲ್ಲಿ. ಸೊ ನಾನು ಅದನ್ನೆಲ್ಲ ದಾಟಿ ನನಗೂ ಒಂದು ಮನೆ, ಸಂಸಾರ, ಗಂಡ, ಮಕ್ಕಳು ಎಲ್ಲ ಬೇಕು ಅಂತ ನಾನು ಎಲ್ಲರನ್ನೂ ಕೈಯಲ್ಲಿ ಇಟ್ಕೊಂಡು ಸೊ ನಾನು ಇದುವರೆಗೂ ಮುಂದೆ ಹೆಜ್ಜೆ ಆಗ್ತಾ ಬಂದಿದ್ದೀನಿ. ಈಗ ನನಗೆ ಒಂದು ಒಳ್ಳೆ ಒಂದು ಪೊಸಿಷನ್ ಸಿಕ್ಕಿದೆ. ಅಂದರೆ ನಾನು ಒಂದು ದುಡ್ಕೊಂಡು ತಿನ್ನೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಂತ ನನಗೆ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಸಿಕ್ಕಿದೆ. ಸೊ ಇದು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಸೊ ನನ್ನನ್ನು ನೋಡಿರೋರಿಗೆ, ನನ್ನನ್ನು ಫಾಲೋ ಮಾಡಿರೋರಿಗೆ, ನನ್ನ ಮದುವೆ ಆದಾಗಿಂದ ಅವ್ರಿಗೆ ಗೊತ್ತು. ಎಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಸೊ ನಮ್ಮ ಬಗ್ಗೆ ಹಿಂದೆ ಗೊತ್ತಿರಲ್ಲ, ಮುಂದೆ ಗೊತ್ತಿರಲ್ಲ, ಸುಮ್ಮನೆ ಜಡ್ಜ್ ಮಾಡಿಬಿಡೋದು, ನೀವು ಈ ರೀತಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಯೋಚನೆ ಮಾಡಿ. ಯಾವುದೇ ಒಂದು ಹೆಣ್ಮಗಳು ಹಿಂದೆ ಎಷ್ಟು ಕಷ್ಟಪಟ್ಟಿರುತ್ತೆ, ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಅವ್ರು ಏನು ಕಷ್ಟಪಟ್ಟಿರ್ತಾರೆ, ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಸೊ ಅವ್ರು ಏನೇನೆಲ್ಲ ದಾಟಿ ಮುಂದೆ ಬಂದು ಈ ಪೊಸಿಷನ್ಗೆ ಬಂದಿದ್ದಾರೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ. ಸೊ ನಿಮ್ಮ ಮನೆ ಮಗಳಾದರೂ ಒಂದೇ, ಬೇರೆ ಮನೆ ಮಗಳಾದರೂ ಹೆಣ್ಮಕ್ಳು ಎಲ್ರಿಗೂ ಒಂದೇನೆ. ಸೊ ಹಂಗಂತ ಬೇರೆಯವ್ರ ಬಗ್ಗೆ ಸುಮ್ಮನೆ ನೋಡೋದು, ಯಾರೇ ಆಗಿರ್ಬೋದು, ಮುಖ ನೋಡಿ ಮೊಳ ಹಾಕ್ಬಾರ್ದು. ಸೊ ಅವ್ರ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೋಬೇಕು, ಅವ್ರೇನೆಲ್ಲ ಕಷ್ಟಪಟ್ಟಿದ್ದಾರೆ, ಈ ಸ್ಟೇಜಿಗೆ ಬರೋಕ್ಕೆ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅನ್ನೋದು ಸ್ವಲ್ಪ ತಿಳುವಳಿಕೆ, ಅಂದರೆ ತಲೆಗೆ ತಿಳ್ಕೊಂಡು ಮಾತಾಡಿದ್ರೆ ಸೊ ನಾನು ಒಂದು ಮಾತು ಏನಾದರೂ ಬಯಸ್ಕೋಬೋದು. ಸೊ ನನ್ನ ಬಗ್ಗೆ ಗೊತ್ತೇ ಇರಲ್ಲ, ಬಂದುಬಿಟ್ಟು ವೀಡಿಯೋಸ್ ಮಾಡೋರು. ಒಬ್ರು ಕಾಮೆಂಟ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಸೊ ನೀವು ಈ ರೀತಿ ವೀಡಿಯೋಸ್ ಮಾಡ್ತಿರಲ್ಲ, ನಿಮ್ಮ ಮನೇಲಿ ಹೇಳೋರು ಕೇಳೋರು ಯಾರೂ ಇಲ್ವಾ ಅಂತಂದು ಕೇಳ್ತಾ ಇದ್ದಾರೆ ಒಬ್ರು. ಸೊ ಅಂದರೆ ಅವ್ರ ಲೆಕ್ಕದಲ್ಲಿ ಏನು, ನಾನು ವೀಡಿಯೋಸ್ ಮಾಡ್ತೀನಿ ಅಂದರೆ ನಾನೆಲ್ಲ ಏನು ಬಿಚ್ಬಿಟ್ಟು ತೋರಿಸ್ತಾ ಇದ್ದೀನ ಹೋಗ್ಲಿ ವೀಡಿಯೋಸ್ ಮುಂದೆ. ಅವ್ರ ಥಾಟ್ ಪ್ರಕಾರ ಏನಂದರೆ ಅವ್ರು ಕೇಳ್ತಾ ಇರೋದು, ಸೊ ನಾನೇನೋ ವೀಡಿಯೋಸ್ ಮುಂದೆ ಬಂದುಬಿಟ್ಟು ಎಲ್ಲ ಬಿಚ್ಬಿಟ್ಟು ತೋರಿಸ್ತಾ ಇದ್ದೀನಿ ಜನರಿಗೆ. ಸೊ ಅದಕ್ಕೆ ಈ ರೀತಿ ಚೀಪ್ ಕೆಲಸಗಳು ಮಾಡ್ತೀಯಲ್ಲ, ನಿಮ್ಮ ಮನೆಯಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವಾ ಅನ್ನೋ ಮೈಂಡ್ ಸೆಟ್ಟಲ್ಲಿ ಕೇಳ್ತಾವ್ರೆ. ಸೊ
ಬ್ರದರ್ ನಾನು ಹೇಳ್ತಾ ಇದ್ದೀನಿ, ನೀವು ತಪ್ಪು ತಿಳ್ಕೊಬೇಡಿ. ನನ್ನ ಆ ರೀತಿ ಕೇಳಿದ್ದಕ್ಕೆ ನಾನು ಈ ರೀತಿ ಆನ್ಸರ್ ಮಾಡ್ತೀನಿ ನಿಮಗೆ ಅಂತ ತಪ್ಪು ತಿಳ್ಕೊಬೇಡಿ. ಸೊ ನಾನು ಯಾವುದೇ ಥರ ಕೆಟ್ಟ ವೀಡಿಯೋಸ್ ಯಾವುದೂ ಮಾಡಿಲ್ಲ, ಮಾಡೋದು ಇಲ್ಲ ಮುಂದೆನೂ. ಸೊ ನಾನು ಮಾಡ್ತಿರೋದು ವ್ಲಾಗ್ಸ್, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಮಕ್ಕಳು, ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ನೋಡೋ ಅಂಥ ವ್ಲಾಗ್ಸ್. ಇನ್ನೊಂದು ನಮ್ಮ ಹಸ್ಬೆಂಡ್ ಜೊತೆ ಆಗಿರ್ಬೋದು, ನಾನು ಯಾವುದೇ ಥರ ಕ್ಲೋಸಾಗಿ ಮಾತಾಡೋದಾಗಿರ್ಬೋದು, ಇಲ್ಲ ಜೊತೇಲಿ ಕೂತ್ಕೊಂಡು ಈಗ ಒಬ್ಬರ ಮೇಲೆ ಒಬ್ರು ಬಿತ್ಕೊಂಡು, ಒಬ್ಬರ ಮೇಲೆ ಒಬ್ರು ಕೈ ಹಾಕ್ಕೊಂಡು ಆ ರೀತಿ ಮಿಸ್ಬಿಹೇವಿಯರ್ ಎಲ್ಲ ಮಾಡ್ತಾ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ ಸ್ವಲ್ಪ ಜನ, ಎಲ್ಲರೂ ಅಂತ ಹೇಳ್ತಾ ಇಲ್ಲ. ಸೊ ಆ ಥರದವರೇ ಆ ರೀತಿ ಮಾಡಬೇಕಾದ್ರೆ ಆ ವೀಡಿಯೋಸೇ ನೋಡ್ತಾರೆ ಎಲ್ಲರೂ. ಸೊ ನೀವು ನನ್ನ ವೀಡಿಯೋನ ನೀವು ನೋಡ್ಬೋದು, ವ್ಲಾಗ್ಸ್ನ. ನಾನು ಯಾವುದೇ ಥರ ನಮ್ಮ ಮನೆಯವ್ರ ಜೊತೆ ಆಗಲಿ ನಾನು ಡೈರೆಕ್ಟಾಗಿ ವೀಡಿಯೋಸಲ್ಲಿ ಏನೋ ಒಂಥರ ಮಾತಾಡ್ದೋಳೆ ಅಲ್ಲ. ಸೊ ಅವರು ಅಷ್ಟೇ ನಮ್ಮ ಮನೆಯವರು, ಆ ರೀತಿಯೆಲ್ಲ ಇರೋಕ್ಕೆ ನಾವು ಇಷ್ಟಪಡಲ್ಲ. ಸೊ ಆದರೂ ನಾನು ಜನರಿಗೆ ಒಂಥರ ಮಕ್ಕಳು ನೋಡಿದ್ರೂ ಮುಜುಗರ ಪಟ್ಕೋಬಾರ್ದು, ಆ ಥರ ವೀಡಿಯೋಸ್ ನಾನು ಮಾಡ್ತಾ ಇರೋದು, ಲೈಫ್ ಸ್ಟೈಲ್ ವೀಡಿಯೋಸ್ ನಾನು ಮಾಡ್ತಾ ಇರೋದು. ಅದರಲ್ಲಿ ನಾಚಿಕೆ ಏನು ಬಂತು ನಾನು ವೀಡಿಯೋಸ್ ಮಾಡೋದ್ರಲ್ಲಿ? ಇಲ್ಲ, ಹೇಳೋರು ಕೇಳೋರು ಎಲ್ಲರೂ ಇರಬೇಕಾ ವೀಡಿಯೋಸ್ ಮಾಡೋದಕ್ಕೆ? ಸೊ ನಾನು ಇದರಿಂದ ದುಡಿತಾ ಇದ್ದೀನಿ ಅಂದರೆ ನಾನು ಕೆಲ್ಸಕ್ಕೆ ಹೋಗೋ ರೀತಿ ಇದು. ಡೈಲಿ ನಾನು ವೀಡಿಯೋಸ್ ಮಾಡಿದ್ರೆ ನಾನು ಒಂದು ಕೆಲಸ ಮಾಡ್ತಿದ್ದೀನಿ ಅಂತ ಅರ್ಥ. ಅದಕ್ಕೋಸ್ಕರ ವೀಡಿಯೋಸ್ ಮಾಡ್ತಾ ಇರೋದು, ಫ್ಯಾಷನ್ಗೆ ಇಲ್ಲ ಎಲ್ಲರೂ ನೋಡಲಿ ಅಂತ ನಾನು ವೀಡಿಯೋಸ್ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಕಾಮೆಂಟ್ಗೆ ಈಗ ಅರ್ಥ ಸಿಕ್ಕಿದೆ. ನಾನು ಕಾಮೆಂಟಲ್ಲೇ ರಿಪ್ಲೈ ಮಾಡ್ಬೋದು ಇದೆಲ್ಲನೂ, ಆದರೆ ಕಾಮೆಂಟಲ್ಲಿ ಎಷ್ಟು ರಿಪ್ಲೈ ಮಾಡಿದ್ರು ಮತ್ತೆ ರಿಟರ್ನ್ ಮಾಡ್ತಾನೆ ಇರ್ತಾರೆ. ಅವರಿಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ ಈ ಥರ ವೀಡಿಯೋ ಮುಖಾಂತರನೇ ಹೇಳ್ಬೇಕು ಅವರಿಗೆ, ಆಗ ಸ್ವಲ್ಪ ತಲೆಗೆ ಏನಾದರೂ ಹೋಗುತ್ತೆ, ಇಲ್ಲಾಂದರೆ ಹೋಗಲ್ಲ. ಇನ್ನೊಂದು ಸ್ವಲ್ಪ ಜನ ಯೂಟ್ಯೂಬ್ ಮಾಡೋರೆಲ್ಲ ಕಿತ್ತೋಗಿರೋರು. ಸೊ ಅವರೆಲ್ಲ ಬಿಟ್ಟು ಬಂದಿರೋದಕ್ಕೇ ವ್ಲಾಗ್ಸ್ ಮಾಡೋದು, ವೀಡಿಯೋಸ್ ಮಾಡೋದು ಅಂತಂದು ಹೇಳ್ತಾರೆ. ಸೊ ಹಂಗಾದ್ರೆ ಮನೇಲಿರೋರೆಲ್ಲ ಸಾಚಗಳ. ಸೊ ಫಸ್ಟು ನಿಮ್ಮ ಮನೆ ಹೆಣ್ಮಕ್ಳು ಯಾವ ರೀತಿ ಇದ್ದಾರೆ ಅಂತ ನೋಡಿ, ಒಂದು ಸಾರಿ ಫಾಲೋ ಮಾಡಿ ನೋಡಿ. ಸೊ ಅವರು ಒಳ್ಳೆ ರೀತಿಲಿ ಇರೋರು ಇರ್ತಾರೆ, ಕೆಟ್ಟ ರೀತಿಲಿ ಇರೋರು ಇರ್ತಾರೆ. ಇನ್ನೊಂದು, ಯಾವುದೇ ಹೆಣ್ಮಗಳು ತಪ್ಪು ಮಾಡ್ತೀಳಂದರೆ ನಿಜವಾಗ್ಲೂ ಬೈಕೊಳಕ್ಕೆ ಹೋಗ್ಬೇಡ್ರಿ. ಅದ್ರ ಹಿಂದ್ಗಡೆ ಅವ್ರಿಗೆ ಎಷ್ಟು ಪೇಯ್ನ್ ಇರುತ್ತೆ, ಸೊ ಅವ್ರ ಮನೆ ಕಡೆ ಎಷ್ಟು ಪ್ರಾಬ್ಲಮ್ ಇರುತ್ತೆ. ಸೊ ಒಬ್ರಿಗೆ ಗಂಡ ಸಪೋರ್ಟ್ ಇರಲ್ಲ, ಇನ್ನೊಬ್ರಿಗೆ ಹೆಂಡತಿ ಸಪೋರ್ಟ್ ಇರಲ್ಲ. ಅವರೆಲ್ಲ ಅನುಭವಿಸಿರೋ ಪೇಯ್ನ್ ಇರುತ್ತಲ್ಲ, ಅದು ತುಂಬ ಪೇಯ್ನು. ಅದು ಯಾವುದೇ ಶತ್ರುಗಳಿಗೂ ಬರಬಾರ್ದು ಆ ಪೇಯ್ನು. ಸೊ ನಾನು ಪಟ್ಟಿರೋ ಕಷ್ಟದಲ್ಲಿ ನಿಜವಾಗ್ಲೂ ನೀವು ಕಾಮೆಂಟ್ ಮಾಡಿದಿರಲ್ಲ ನನಗೆ, ನೀವು ಕಾಲು ಭಾಗನೂ ಪಟ್ಟಿಲ್ಲ. ಸೊ ಗಂಡ ಸಪೋರ್ಟ್ ಇಲ್ಲದೆ, ಮಕ್ಕಳಿಲ್ಲದೆ ನನಗೆ. ಸೊ ಅಂದರೆ ಮಕ್ಕಳು ಒಂದು ಕಡೆ, ನಾನೊಂದು ಕಡೆ, ಆ ಕಡೆ ಅಪ್ಪ ಅಮ್ಮನ ಕಡೆನೂ ಹೋಗದೆ, ಈ ಕಡೆ ಗಂಡನ ಮನೆ ಕಡೆ ಸಪೋರ್ಟ್ ಇಲ್ಲದೆ ನಾನು ಎಷ್ಟು ಪೇಯ್ನ್ ಅನುಭವಿಸಿರ್ಬೇಡ ನೀವೇ ಹೇಳಿ. ಸೊ ಅದೆಲ್ಲ ದಾಟ್ಕೊಂಡು ನನ್ನ ಗಂಡನಿಗೆ ಇಲ್ಲದೆ ಇರೋ ಬ್ಯಾಡ್ ಹ್ಯಾಬಿಟ್ಸೇ ಇರಲಿಲ್ಲ. ಸೊ ಅಂಥದ್ರಲ್ಲಿ ಅವ್ರನ್ನೆಲ್ಲ ಚೇಂಜ್ ಮಾಡ್ಕೊಂಡು ಈಗ ಒಂದು ದಾರಿಗೆ ತಂದು ನಿಲ್ಲಿಸಿ, ಸೊ ನಾನು ಎಷ್ಟು ಪೇಯ್ನ್ಸ್ ಅನುಭವಿಸಿ, ನನ್ನ ಹತ್ರ ಇರುವ ಒಡವೆಗಳೆಲ್ಲ ಕಳ್ಕೊಂಡು, ಸೊ ನನ್ನ ಹತ್ರ ಏನಿಲ್ಲ, ಜೀರೋ ನಾನು. ಆದರೂ ನನ್ನ ಗಂಡನ ಬಿಡ್ದೇನೆ, ನನ್ನ ಗಂಡ ನನ್ನ ಇದೇ ಸಪೋರ್ಟೇ ಇಲ್ಲದೆ ಇರೋರನ್ನ ಚೇಂಜ್ ಮಾಡ್ಕೊಂಡು ಅವ್ರನ್ನ ತಾಳ್ಮೆಯಿಂದ ಎಷ್ಟು ಬೇಕೋ ಅಷ್ಟು ಓಡಿಸ್ಕೊಂಡಿದ್ದೀನಿ, ನಾನು ಬಯಸ್ಕೊಂಡಿದ್ದೀನಿ ಅವ್ರ ಕೈಲಿ ಎಲ್ಲ ಮಾಡಿ. ಸೊ ಕೊನೆಗೆ ನಾನು ಅವ್ರನ್ನ ಒಬ್ಬ ಮನುಷ್ಯನಾಗಿ ನಿಲ್ಲಿಸಿ, ಸೊ ನಾನು ಈ ರೀತಿ ದುಡಿತೀನಿ, ನೀನು ಈ ರೀತಿ ದುಡಿ, ನಾವು ಈ ರೀತಿ ಇರಬಾರ್ದು, ಇಬ್ಬರು ಮಕ್ಕಳಿದ್ದಾರೆ ನಮಗೆ ಅಂತಂದು ಹೇಳ್ಬಿಟ್ಟು ಒಂದು ಒಳ್ಳೆ ಪೊಸಿಷನ್ಗೆ ತೊಗೊಂಡು ಬಂದು ಒಂದು ಒಳ್ಳೆ ದಾರಿಗೆ ಹೋಗೋಕ್ಕೆ ನಾನೊಂದು ಅವ್ರಿಗೆ ತಲೆಯಲ್ಲಿ ಒಳ್ಳೆ ವಿಷಯಗಳನ್ನು ತುಂಬಿ, ಸೊ ನಾನು ಈ ರೀತಿ ವೀಡಿಯೋಸ್ ಮಾಡ್ತೀನಿ, ನೀನು ಈ ರೀತಿ ಕೆಲಸ ಮಾಡು, ನಾವು ಒಂದು ಮನೆಯವರಾಗಿ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಎಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀನಿ. ಅಯ್ಯೋ, ವೀಡಿಯೋಸ್ ಮಾಡಿದ ತಕ್ಷಣ ನಾವೇನು ಕಿತ್ತೋಗಿರೋರ? ಹಂಗಂತ ನಾನು ಯಾವುದೋ ವೀಡಿಯೋದಲ್ಲಿ ನಾನು ಇನ್ನೊಂದು ನೀವು ಫಾಲೋ ಮಾಡ್ಬೋದು, 90% ಜನ ವೀಡಿಯೋಸ್ ಮಾಡೋರಿರ್ತಾರಲ್ಲ, ಅವರು ಈ ಫಾಲೋವರ್ಸ್ಗೆ ಮತ್ತು ಸಬ್ಸ್ಕ್ರೈಬರ್ಸ್ಗೆ ಅವರು ತುಂಬ ಭಯ ಪಟ್ಕೊಂಡು ಜೀವನ ನಡೆಸ್ತಾರೆ. ಯಾಕಂದರೆ ಅವ್ರಿಗಿರೋ ಅಷ್ಟು ಭಯ ಬೇರೆ ಯಾರಿಗೂ ವೀಡಿಯೋಸ್ ಮಾಡದೇ ಇರೋರ್ಗಿರಲ್ಲ. ನಾವು ಸ್ವಲ್ಪ ಜನದ ನಡುವೆ ಮಧ್ಯೆ ಗುರ್ತಿಸ್ಕೊಂಡಿರ್ತೀವಿ ನಮ್ಮ ಹೆಸ್ರನ್ನ. ಹಂಗಂತ ನಾವೇನಾದರೂ ಒಂದು ತಪ್ಪು ಕೆಲಸ, ಕೆಟ್ಟ ಕೆಲಸ ಮಾಡೋಕ್ಕೆ ಹೋದರೆ ಸೊ ಜನ ಹಿಂದೆನೇ ನಮ್ಮನ್ನು ಐಡೆಂಟಿಫೈ ಮಾಡಿ ಹೇಳ್ತಾರೆ ನಮ್ಮ ಬಗ್ಗೆ. ಹಂಗಂತ ವೀಡಿಯೋಸ್ ಮಾಡೋರೆಲ್ಲ ಕಚಡಗಳು, ಮನೇಲಿರೋರೆಲ್ಲ ಸಾಚಗಳು ಅಂತಂದು ನೀವು ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ವೀಡಿಯೋಸ್ ಮಾಡೋರೆ 90% ಜನ ಪಕ್ಕ ಇರ್ತಾರೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾಗ ಆ ರೀತಿ ತಪ್ಪೆಲ್ಲ ಮಾಡೋಕ್ಕೆ ಹೋದರೆ ನಮ್ಮ ಮಾನ ಮರ್ಯಾದೆ ನಾವೇ ಹರಾಜು ಹಾಕ್ದಂಗೆ. ಸೊ ಅದು ಸ್ವಲ್ಪ ಐಡೆಂಟಿಫೈ ಮಾಡಿ ಮಾತಾಡ್ಕೊಂಡು ಯಾರ ಬಗ್ಗೆ ಏನು ಅಂತ. ನಾನು ಎಲ್ಲರೂ ಸಾಚಗಳು, ಎಲ್ಲರೂ ಮನೇಲಿರೋರೆಲ್ಲ ಕಿತ್ತೋಗಿರೋರು, ವೀಡಿಯೋಸ್ ಮಾಡೋರೆಲ್ಲ ಸಾಚಗಳು ಅಂತ ಹೇಳ್ತಾ ಇಲ್ಲ. ವೀಡಿಯೋಸ್ ಮಾಡೋರಲ್ಲಿ ಸ್ವಲ್ಪ ಒಳ್ಳೆ ಜನನೂ ಇರ್ತಾರೆ. ಸೊ ಎಲ್ಲರೂ ಬಿಟ್ಟು ಬಂದೇ ಇಲ್ಲಿ ಕೂತು ವೀಡಿಯೋಸ್ ಮಾಡಲ್ಲ ಯಾರೂ. ಮತ್ತು ಮನೇಲಿರೋರು ಎಲ್ಲರೂ ಸಾಚಗಳೇ ಅಂತ ಹೇಳ್ತಾಯಿಲ್ಲ, ಅದರಲ್ಲೂ ಸ್ವಲ್ಪ ಕೆಟ್ಟ ಜನನೂ ಇದ್ದಾರೆ, ಒಳ್ಳೆ ಜನನೂ ಇದ್ದಾರೆ. ಸೊ ಯಾರ ಬಗ್ಗೆ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಅವ್ರವ್ರ ಕಷ್ಟಗಳು, ಅವ್ರವ್ರ ಪೇಯ್ನು, ಅವ್ರವ್ರು ಮಾಡಿರೋ ಕರ್ಮ ಅವ್ರನ್ನೇ ಅನುಭವಿಸೋ ಥರ ಮಾಡುತ್ತೆ. ಅದು ಬಿಟ್ಟು ನೀವು ಹೇಳಿದ ತಕ್ಷಣ ನೀವೇನು ಸಾಚಾಗಲಾಗಲ್ಲ. ಈಗ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಿಮ್ಮನ್ನು ಒಳ್ಳೆಯವ್ರು ಅಂತ ತಿಳ್ಕೊಂತಾರೆ ಅವರು. ಸೊ ನಿಮ್ಮನ್ನು ನಮಗಿಂತಲೂ ಕೆಟ್ಟವ್ರು ಅಂತಂದೇ ತಿಳ್ಕೊಳ್ಳೋದು. ಅದಕ್ಕೆ ಬೇರೆ ಹೆಣ್ಮಗಳ ಬಗ್ಗೆ ಜಡ್ಜ್ ಮಾಡಬೇಕಾದ್ರೆ ಅವ್ರ ಹಿಂದೆ ಪಟ್ಟಿರುವಂಥ ಕಷ್ಟಗಳಾಗಿರ್ಬೋದು, ಸೊ ಅವರು ಏನು ಮಾಡ್ತಿದ್ದಾರೆ ಫಸ್ಟ್ ತಿಳ್ಕೊಳ್ಳಿ, ಅವ್ರ ಕ್ಯಾರೆಕ್ಟರ್ ಏನು, ಅವ್ರೇನು ಅನ್ನೋದು ತಿಳ್ಕೊಂಡು ಮಾತಾಡಿ. ಅದು ಬಿಟ್ಟು ನಮ್ಮ ಮನೇಲಿ ಹೆಣ್ಮಕ್ಳು ಸಾಚಗಳು, ವೀಡಿಯೋಸ್ ಮಾಡೋದಿಲ್ಲ, ಡಬ್ಬ ನನ್ನ ಮುಂಡೆಗಳು, ಕಿತ್ತೋಗಿರೋ ನನ್ನ ಮುಂಡೆಗಳು ಅಂತ ಮಾತಾಡಿದ್ರೆ ಆದರೆ 2ರಷ್ಟು ಫಲ ಅನುಭವಿಸದೆ ನಿಮ್ಮನ್ನು ಬಿಡಲ್ಲ. ಕರ್ಮ ಅನ್ನೋದು ನಿಮ್ಮ ಹಿಂದೆ ಇರುತ್ತೆ. ಸೊ ಅದನ್ನು ಯೋಚನೆ ಮಾಡ್ಕೊಂಡು ಮಾತಾಡ್ರಿ ಬೇರೆಯೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ. ಸೊ ವೀಡಿಯೋಸ್ ಮಾಡಿರೋರೆಲ್ಲ ಕಿತ್ತೋಗಿರೋರಂತ ಮಾತ್ರ ಹೇಳಕ್ಕೆ ಹೋಗ್ಬೇಡ್ರಿ ಇನ್ನೊಂದು ಸಾರಿ. ಸೊ ಅದರಲ್ಲಿ ಒಳ್ಳೆ ಜನನೂ ಇದ್ದಾರೆ ಮತ್ತು ಕೆಟ್ಟ ಜನನೂ ಇದ್ದಾರೆ. ಅಲ್ಲ, ಸ್ವಲ್ಪ ಜನರ ಮೈಂಡ್ ಸೆಟ್ ಹೇಗಿದೆ ಅಂದರೆ, ಸೊ ವೀಡಿಯೋಸ್ ಮಾಡಿದ ತಕ್ಷಣ ಅವ್ರು ಕಿತ್ತೋಗಿರಾರ ಅಂದರೆ ಅವರು ಡಬ್ಬಗಳ ಅಂದರೆ ಏನೋ ಅವರು
ಅವ್ರಿಗೆ ಬೆಲೆನೇ ಇಲ್ಲ. ಸೊ ಅವ್ರ ಕ್ಯಾರೆಕ್ಟ್ಲೆಸ್ ಅಷ್ಟೇ, ಅವ್ರ ಕ್ಯಾರೆಕ್ಟರ್ ಲೆಸ್ ಅಷ್ಟೇ, ಅವ್ರಿಗೆ ಇನ್ನೇನು ಬೇಕಾಗಿಲ್ಲ ಅವ್ರ ಮನಸ್ಸಲ್ಲಿ. ಸೊ ಈ ರೀತಿ ಜಡ್ಜ್ ಮಾಡೋದು ಫಸ್ಟ್ ನಿಲ್ಲಿಸಿ. ಸೊ ನಾವೇನಕ್ಕೆ ಕಷ್ಟಪಡ್ತಿದ್ದೀವಿ ಅಂದರೆ ಇದರಲ್ಲಿ ಅಮೌಂಟ್ ಬರುತ್ತೆ, ಈಗಲಾದರೂ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ವೀಡಿಯೋಸ್ ಮಾಡೋದ್ರಿಂದ ಅಮೌಂಟ್ ಬರುತ್ತೆ ನನಗೆ, ಅದಕ್ಕೋಸ್ಕರ ನಾನು ಕಷ್ಟಪಡ್ತಿರೋದು. ಸೊ ನನಗೆ ಹೊರಗಡೆ ಹೋಗಿ ಕೂಲಿ ಕೆಲಸ ಎಲ್ಲ ಮಾಡಿದ್ದೀನಿ ನಾನು ಮುಂಚೆ ಎಲ್ಲ, ಆದರೆ ನನಗೆ ಈಗ ಬಿಸಿಲಲ್ಲಿ ಹೋಗಿ ಮಾಡಿ ತಡ್ಕೊಳ್ಳೋಷ್ಟು ನನಗೆ ಶಕ್ತಿ ಇಲ್ಲ ಮೇಯ್ನು. ಸೊ ಅದಕ್ಕೋಸ್ಕರ ನಾನು ಒಂದು ಈಸಿ ವೇಯಲ್ಲಿ, ಈಸಿ ಅಂದರೆ ಇದೇನು ಈಸಿ ಅಲ್ಲ, ಇದರಿಂದ ಭಾಳ ಹಾರ್ಡ್ ವರ್ಕ್ ಇದೆ. ಏನಂದರೆ ಬಿಸಿಲಿಗೆ ಒಣಗಲ್ಲ, ಮಳೆಗೆ ನೆನೆಯಲ್ಲ ಅಷ್ಟೇ. ಸೊ ಇದರಿಂದ ತುಂಬ ಹಾರ್ಡ್ ವರ್ಕ್ ಇದೆ. ಸೊ ಕಣ್ಣೆಲ್ಲ ಉರಿ ಬರುತ್ತೆ, ಮತ್ತು ಫುಲ್ ಇದೆಲ್ಲ ಬ್ಲಾಕ್ನೆಸ್ ಆಗಿದೆ ನೋಡಿ ನನಗೆ. ಫುಲ್ ಈ ಥರ ಮೊಬೈಲ್ ನೋಡಿ, ಹೆಚ್ಚಿನದಾಗಿ ಮೊಬೈಲಲ್ಲಿ ವರ್ಕ್ ಮಾಡೋದ್ರಿಂದ ನಮಗೂ ಕಷ್ಟಗಳು, ತಲೆನೋವು ಭಾಳ ಇರುತ್ತೆ. ಇದರಿಂದ ನಮ್ಮ ಹೆಲ್ತು ಅಪ್ಸೆಟ್ ಆಗುತ್ತೆ. ಸೊ ಅಷ್ಟೇ ಆಗಲಿ, ಈ ಥರ ಜಡ್ಜ್ ಮಾಡೋದು ನಿಜವಾಗ್ಲೂ ಬಿಡ್ರಿ. ಇನ್ನೊಬ್ರು ಹೇಳ್ತಾವ್ರೆ, ಫಸ್ಟು ಈ ಶೋಕಿಗಳೆಲ್ಲ ಬಿಟ್ಬಿಟ್ಟು ಹೊಲದಲ್ಲಿ ಕೆಲಸ ಮಾಡು, ಅಂದರೆ ಬೆಳೆ ಬೆಳೆದು ಬಡವ್ರ ಬಗ್ಗರಿಗೆ ದಾನ ಮಾಡು ಅಂತಂದು ಹೇಳ್ತಾವ್ರೆ. ಸೊ ನಮ್ಗೆ ಹೊಲನೇ ಇಲ್ಲ, ಇನ್ನೇನು ಬೆಳೀಲಿ ಹೋಗಿ ಅದರಲ್ಲಿ ಹೊಲದಲ್ಲಿ. ನಾನು ಮಾಡಿರೋದೆಲ್ಲ ಕೂಲಿ ಕೆಲಸ ಮುಂಚೆಯಲ್ಲೆಲ್ಲ. ಭೂದಾನ ಅಂತ ದಾನ ಕೊಟ್ಟಿದ್ದಾರೆ ನಮಗೆ. ಸೊ ಆ ಹೊಲ ಬಿಟ್ಟರೆ ಇನ್ಯಾವುದೂ ಇಲ್ಲ, ನಮ್ಮ ಸ್ವಂತ ಅಂತ ನಮಗೇನೂ ಇಲ್ಲ, ಒಂದು ಬೋರ್ ಆಗಲಿ ಈ ಥರ ಏನೂ ಇಲ್ಲ. ಅಷ್ಟಕ್ಕೂ ನಾನು ಈ ರೀತಿ ಹೇಳಿದ್ದೀನಿ ಅವ್ರಿಗೆ, ರಿಪ್ಲೈ ಮಾಡಿದ್ದೀನಿ. ಸರ್ ನಮಗೆ ಹೊಲ, ನೀರಾವರಿ, ಬೋರ್ ಈ ಥರ ಇದ್ದಿದ್ರೆ ನಾನು ಕೆಲಸಗಳು ಮಾಡಿದ್ದೀನಿ ಮುಂಚೆ ಎಲ್ಲ, ನಾವು ಮಾಡ್ತಾಯಿದ್ವಿ. ನಮ್ಗೆ ಅದೇನೇ ಇನ್ನೊಂದು ನನಗೆ ಇಷ್ಟ ಇರೋದೇ ಅದು, ಸ್ವಲ್ಪ ತೋಟ ಮಾಡಬೇಕು, ಹೊಲ ಮಾಡಬೇಕು ಅನ್ನೋದೇ ಭಾಳ ಇಷ್ಟ ನಮಗೆ. ಆದರೆ ಇಲ್ಲ, ಏನು ಮಾಡೋದು? ಸೊ ಇಲ್ಲ ಸರ್, ಈ ರೀತಿ ನಿಮ್ಗೆ ನೀವು ಮಾಡಿ, ನಮಗಿಲ್ಲ ಅಂದರೆ ನನ್ನ ಹತ್ರ ಬಾ, ಕೊಡ್ತೀನಿ. ನಿನ್ಗೆ ಹೊಲ ಬೇಕಾ, ಜಮೀನು ಬೇಕಾ, ಇಲ್ಲ ಬೋರ್ ಬೇಕಾ ಅಂತಂದು ಕೇಳ್ತಾರೆ. ಸೊ ಮಗಳ ವಯಸ್ಸು ನಾನು, ಅವ್ರಿಗೆ ಹೇಳ್ಬೇಕು ಅನ್ನೋ ಪರಿಜ್ಞಾನ ಬೇಡವಾ? ರಿಟರ್ನ್ ಯಾವ ರೀತಿ ಮಾತಾಡ್ಬೇಕು ನನ್ನ ಜೊತೆ ಅಂತ ಪರಿಜ್ಞಾನ ಬೇಡವಾ? ನನಗಂತೂ ಜೀವನನೇ ಸಾಕಾಗಿದೆ ನಿಜವಾಗ್ಲೂ. ಈ ಥರ ಕಾಮೆಂಟ್ಸ್ ಎಲ್ಲ ನೋಡಿಬಿಟ್ಟು ಭಾಳ ಮನಸ್ಸಿಗೆ ಬೇಜಾರು ಅನಿಸುತ್ತೆ. ಆದರೂ ನಾನು ಈ ಥರದವೆಲ್ಲ ಇಗ್ನೋರ್ ಮಾಡ್ತೀನಿ. 90% ನಾನು ಈ ಥರ ಮೆಸೇಜ್ಗೆ ನಾನು ರಿಪ್ಲೈ ಮಾಡೋಕ್ಕೂ ಹೋಗಲ್ಲ. ಆದಷ್ಟು ನಾನು ಈ ಥರ ಕಾಮೆಂಟ್ಸ್ನೆಲ್ಲ ಇಗ್ನೋರ್ ಮಾಡ್ತೀನಿ. ನಾನು ಜಾಸ್ತಿ ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂದು ಥರ ಇರುತ್ತೆ. ಏನಕ್ಕೆ ಸುಮ್ಮನೆ ಅದರಿಂದ ಹೋದರೆ ಮಾತಿಗೆ ಬೆಳೆಯುತ್ತೆ, ಮತ್ತೆ ಅದೇ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಆದರೆ ಒಂದೊಂದು ಮಾತಿರುತ್ತಲ್ಲ, ಭಾಳ ಮನಸ್ಸಿಗೆ ನೋವು ಕೊಡುತ್ತೆ. ನಿಜವಾಗ್ಲೂ ಬೇರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ. ಸೊ ಇಲ್ಲದೆ ಇದ್ರೆ ನೀವು ಒಂದು ತಾಯಿ ಹೊಟ್ಟೆಲ್ಲೇ ಹುಟ್ಟಿರ್ತೀರ. ಅಕ್ಕ ತಂಗಿರು ಯಾರೂ ಇಲ್ವಾ ಅಂದರೆ ನಿಮಗೆ ಒಂದು ಹೆಣ್ಮಗಳು ಅಂದರೆ ಒಂದು ತಾಯಿ ಹೊಟ್ಟೆಲ್ಲೇ ಹುಟ್ಟಿರ್ತೀರ. ಆ ತಾಯಿಗಾದರೂ ಬೆಲೆ ಕೊಡಿ ಫಸ್ಟ್. ಆ ರೀತಿ ತಿಳ್ಕೊಳ್ಳಿ. ಬೇರೆ ಹೆಣ್ಮಕ್ಳು ಒಂದು ತಾಯಿ ಸಮಾನ ಅಂತ ತಿಳ್ಕೊಂಡ್ರೆ ಬೇರೆ ಯಾರು ಕೆಟ್ಟದಾಗ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಕೆಟ್ಟ ಕೆಲಸ ಮಾಡ್ತಾ ಇರೋ ಹೆಣ್ಮಕ್ಳು ಇರ್ತಾರೆ. ಸೊ ಇದ್ದರೆ ಅವ್ರ ಹಿಂದೆ ಭಾಳ ನೋವಿರುತ್ತೆ, ಅದರಿಂದ ಭಾಳ ಕಷ್ಟ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ತಾಳ್ಮೆಯಿಂದ ಒಳ್ಳೆ ರೀತಿಲಿ ಮೆಸೇಜ್ ಮಾಡಿ. ಸೊ ಈ ರೀತಿ ಕಷ್ಟಪಡ್ತೀರಾ, ಅವಾಗಲಿ ಆಲ್ ದಿ ಬೆಸ್ಟ್. ಇನ್ನೂ ಒಳ್ಳೊಳ್ಳೆ ರೀತಿ ಒಂದು ವೀಡಿಯೋಸ್ ಮಾಡಿ. ನನಗೆ ಈ ರೀತಿ ಬೇಡ, ಇನ್ನೂ ಬೇರೆ ಥರ ವೀಡಿಯೋಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂತ ನನಗೂ ಒಂದು ಸಜೆಸ್ಟ್ ಮಾಡಿದ್ರೆ ನೀವು, ಸೊ ನಾನು ಚೇಂಜಸ್ ಮಾಡ್ಕೊತೀನಿ. ಅದು ಬಿಟ್ಟು ಸೊ ವೀಡಿಯೋಸ್ ಮಾಡ್ತೀರಾ, ನಿಮ್ಮ ಮನೇಲಿ ಕೇಳೋರು ಯಾರು ಇಲ್ವಾ? ಈ ಥರ ಎಲ್ಲ ಬಿಟ್ಬಿಟ್ಟು ಹೊಲದಲ್ಲಿ ಹೋಗಿ ಕೆಲಸ ಮಾಡು ಅಂದರೆ ಇಲ್ಲದೇ ಇರೋ ಹೊಲದಲ್ಲಿ ಹೋಗಿ ನಾನು ಏನು ಕೆಲಸ ಮಾಡೋದು ಹೇಳಿ ನೀವೇ? ಸೊ ಅದಕ್ಕೆ ರಿಪ್ಲೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೋಡಿ ನನಗೆ ಮೆಸೇಜ್ ಮಾಡಿ ಅಷ್ಟೇ. ಹಾಗಂತ ಬೇರೆ ಎಲ್ಲ ಹೆಣ್ಮಕ್ಳೆಲ್ಲ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ. ಸೊ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಆದಂಥ ಕಷ್ಟಗಳಿರ್ತವೆ, ಅವ್ರಿಗೆ ಆದಂಥ ಟಾರ್ಚರ್ಗಳಿರ್ತವೆ, ಮತ್ತು ಅವ್ರಿಗೆ ಆದಂಥ ಜವಾಬ್ದಾರಿಗಳು ಇರ್ತವೆ. ಸೊ ಒಂದು ಲೈಫ್ ಲೀಡ್ ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ, ಅದರಿಂದ ಭಾಳ ಹಾರ್ಡ್ ವರ್ಕ್ ಮಾಡಬೇಕು. ಸೊ ನನಗೆ ಯೂಟ್ಯೂಬ್ ಅಂದರೆ ನಾನು ತುಂಬ ದಿನದಿಂದ ಈ ರೀತಿ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೆ. ಸೊ ನಾನು ಈ ರೀತಿ ಮಾಡ್ಬೋದಲ್ಲ ಅವ್ರ ರೀತಿ, ನಂತರ ಕಡಿಮೆ ಓದಿರೋರು ಎಲ್ಲರೂ ಮಾಡ್ತಾಯಿದ್ರು, ನಾನು ಈ ರೀತಿ ಮಾಡ್ಬೋದಲ್ಲ ಅಂತ ಒಂದು ಥಾಟ್ ಬಂದು ನಮ್ಮ ಮನೆಯವರು ನನಗೆ ಸಪೋರ್ಟ್ ಮಾಡಿರೋದ್ರಿಂದ ನಾನು ಈ ರೀತಿ ವ್ಲಾಗ್ಸ್ ಮಾಡ್ಕೊಂಡು ನಿಮ್ಮ ಜೊತೆ ಈ ಥರ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಲೈಫ್ ಸ್ಟೈಲ್ ಎಲ್ಲನೂ. ಸೊ ಆದ್ರೂ ಸ್ವಲ್ಪ ಜನ ಎಲ್ಲ ತುಂಬ ಚೆನ್ನಾಗಿ ಇಷ್ಟಪಡ್ತಿದ್ದೀರಾ. ಸೊ ಈ ಜನ್ಮಕ್ಕೆ ನಿಜವಾಗ್ಲೂ ಈ ಪ್ರೀತಿ, ಈ ಅಭಿಮಾನ ಸಾಕು. ತುಂಬ ಜನ ನನ್ನ ಐಡೆಂಟಿಫೈ ಮಾತಾಡಿಸ್ತೀರಾ, ಮನೆ ಫಂಕ್ಷನ್ಸ್ಗೆಲ್ಲ ಕರೀತೀರಾ. ನಿಮ್ಮ ಮನೆ ಮಗಳ ಥರ ಸ್ವಲ್ಪ ಜನ ನನ್ನ ಟ್ರೀಟ್ ಮಾಡಿದ್ದೀರಾ. ಸೊ ನನ್ನ ಮನಸ್ಥಿತಿ ಗೊತ್ತಿರೋರು, ನನ್ನ ಬಗ್ಗೆ ಗೊತ್ತಿರೋರು ನಿಜವಾಗ್ಲೂ ನನ್ನ ಒಳ್ಳೆ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡಿದ್ದೀರಾ. ಸೊ ಗೊತ್ತಿಲ್ಲದಿರೋರು ನಿಜವಾಗ್ಲೂ ಭಾಳ ಕೆಟ್ಟದಾಗಿ ಮಾತಾಡ್ತಿದ್ದೀರಾ. ಸೊ ಆದಷ್ಟು ನಾನು ಹೇಳೋದು ಒಂದೇ, ಸೊ ಯಾವ ಹೆಣ್ಮಗಳ ಬಗ್ಗೆ ಆಗಲಿ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ಮಾತಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಳಿ, ಒಂದು 5 ನಿಮಿಷ ತಿಳ್ಕೊಂಡು ಮಾತಾಡಿ. ಸೊ ಹೆಂಗೆ ಏನು ಅವ್ರ ಕ್ಯಾರೆಕ್ಟರ್ ಏನು ಅಂತಂದು ತಿಳ್ಕೊಂಡು ಮಾತಾಡಿದ್ರೆ ಆವಾಗ ನಿಮಗೂ ಅರ್ಥ ಆಗುತ್ತೆ. ತಿಳಿದೇನೆ ಏನೇನೆಲ್ಲ ಕೂತ್ಕೊಂಡು ಸುಮ್ಮನೆ ಮನೇಲಿ ಟೈಪ್ ಮಾಡಿ ಒಂದು ಮೆಸೇಜ್ನ ಕಳಿಸ್ಬಿಟ್ರೆ ಅದು ಸೋಷಿಯಲ್ ಮೀಡಿಯಾ ಎಷ್ಟು ಜನ ನೋಡ್ತಾರೆ ಅನ್ನೋದಲ್ಲ, ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಸೊ ಅವರು ಅಪ್ಪನ ಏಜ್ ಇರುತ್ತೆ ಆ ರೀತಿ ಅಂತಾರೆ. ಸೊ ನಿನ್ಗೆ ಹೊಲ ಇಲ್ಲ, ಬೋರ್ ಇಲ್ವಾ, ಸರಿ ಆಯಿತು ನನ್ನ ಹತ್ರ ಬಾ ಕೊಡ್ತೀನಿ ನಿನಗೆಲ್ಲ ಅಂತಂದು ಹೇಳ್ತಾರೆ. ಇಲ್ಲ ಸರ್ ನಮ್ಗೆ ಇದ್ದಿದ್ರೆ ನಾವು ಮಾಡ್ತಿದ್ವಲ್ಲ ಅಂತಂದು ಹೇಳಿದ್ದಕ್ಕೆ ರಿಟರ್ನ್ ಅವ್ರ ಆನ್ಸರ್ ಈ ರೀತಿ ಮಾಡ್ತಾರೆ. ಎಂಥ ಜನ ಅಲ್ವಾ, ತಂದೆ ಸ್ಥಾನದಲ್ಲಿದ್ದಾರೆ ಅವರು, ನಮ್ಮ ಅಪ್ಪನ ಏಜ್ ಅವ್ರದ್ದು. ಸೊ ನೋಡಿ ಯಾವ ಥರ ಕೆಟ್ಟ ಮೈಂಡ್ ಸೆಟ್ ಜನ ಇರ್ತಾರೆ ಅಂದರೆ. ಸೊ ಇದರಿಂದನೇ ಈಗ ನಮ್ಮ ಪ್ರಪಂಚದಲ್ಲಿ ಚಿಕ್ಕ ಮಕ್ಕಳೇ ಬಿಡ್ತಾ ಇಲ್ಲ, ಆ ರೀತಿ ರೇಪ್ ಮಾಡಿ ಎಲ್ಲ ಸಾಯಿಸ್ತಾವ್ರೆ. ಸೊ ಇಂಥ ಮೈಂಡ್ ಸೆಟ್ ಜನರಿಂದನೇ ಈ ಥರ ಆಗುತ್ತೆ ಅಂತ ಅನಿಸುತ್ತೆ. ನನಗೆ ಒಂದೊಂದು ಸಾರಿ ಭಯ ಅನಿಸುತ್ತೆ ಈ ಥರ ಕಾಮೆಂಟ್ಸ್ ಎಲ್ಲ ನೋಡಿಬಿಟ್ರೆ, ಅಯ್ಯಪ್ಪ ಈ ಥರ ಮೈಂಡ್ ಸೆಟ್ ಜನನೂ ಇದ್ದಾರಾ ಅಂತ ಅನಿಸುತ್ತೆ.
ಸೊ ಇರಲಿ, ಅವ್ರವ್ರ ಪಾಪ ಅವ್ರವ್ರ ಕರ್ಮ. ನಿಜ, ಅವ್ರ ಪಾಪ ಏನು ಎಲ್ಲ ಬಿಟ್ರು ಕರ್ಮ ಅನ್ನೋದು ಇರುತ್ತಲ್ಲ, ನಿಜವಾಗ್ಲೂ ಬಿಡಲ್ಲ. ಲೈಫಲ್ಲಿ ಅನುಭವಿಸಿ ಸತ್ತೇ ಸಾಯ್ತಾರೆ. ಸೊ ನನ್ನ ಲೈಫಲ್ಲಿ ಬಂದು ನನಗೆ ಟಾರ್ಚರ್ ಕೊಟ್ಟಿರೋರು, ನನ್ನ ಬಗ್ಗೆ ಬ್ಯಾಡಾಗಿ ಮಾತಾಡಿರೋರು, ಮತ್ತು ಸೊ ನನಗೆ ಏನು ಅಂತಂದು ಹೇಳ್ಬಿಟ್ಟು ನನ್ನ ಲೈಫ್ನ ಟಾರ್ಚರ್ ಕೊಟ್ಟು ನನ್ನ ಲೈಫೇ ಇಲ್ಲದೆ ಇರೋ ಥರ ಮಾಡಿರೋರು ತುಂಬ ಅನುಭವಿಸ್ತಾ ಇದ್ದಾರೆ ಲೈಫಲ್ಲಿ. ಸೊ ನನಗೆ ದೇವ್ರು ಕೊಟ್ಟಿರೋವಂಥ ಪ್ರತಿಫಲ ಅಂತ ತಿಳ್ಕೊಂಡಿದ್ದೀನಿ ನಾನು. ಸೊ ಸಾಕು, ನನಗೆ ನನ್ನ ಲೈಫ್ ಇಷ್ಟು ಚೆನ್ನಾಗಿ ಇಟ್ಟಿದ್ದಾನೆ ದೇವ್ರೀಗ. ಪರವಾಗಿಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲದೆ ಇರ್ಬೋದು, ಆದರೆ ಒಡವೆಗಳು ಇಲ್ಲದೆ ಇರ್ಬೋದು, ದೊಡ್ಡ ಮನೆ ಇಲ್ಲದೆ ಇರ್ಬೋದು, ಆದರೆ ನೆಮ್ಮದಿ, ಗಂಡ ಮಕ್ಕಳು ಎಲ್ಲ ಒಟ್ಟಿಗೆ ಇರೋ ರೀತಿ ಅದೃಷ್ಟ ಕೊಟ್ಟಿದ್ದಾನೆ ದೇವರು. ಈ ಜನ್ಮಕ್ಕೆ ಸಾಕು. ನಾನು ದೇವರಿಗೆ ನಿಜವಾಗ್ಲೂ ಋಣಿಯಾಗಿರ್ತೀನಿ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಒಂದು ಸಾರಿ ಕಾಮೆಂಟ್ ಮಾಡಬೇಕಾದ್ರೆ ಯೋಚನೆ ಮಾಡಿ. ಸೊ ನನಗೆ ಅಂತಲ್ಲ, ಬೇರೆ ತುಂಬ ಜನ ಹೆಣ್ಮಕ್ಳಿಗೆ ಈ ರೀತಿ ಕಾಮೆಂಟ್ ಎಲ್ಲ ಮಾಡ್ತಾ ಇದ್ದೀರಾ. ಆದಷ್ಟು ಯೂಟ್ಯೂಬರ್ಸ್ ಅಂದರೆ, ವೀಡಿಯೋಸ್ ಮಾಡೋದಂದರೆ ಕಿತ್ತೋಗಿರೋರಲ್ಲ. ಸೊ ಅವರ ಲೈಫ್ನ ಲೀಡ್ ಮಾಡ್ಕೊಳ್ಳೋಕ್ಕೆ, ಅವ್ರ ಲೈಫ್ನ ಸಾಗ್ಸೋಕ್ಕೆ ಈ ರೀತಿ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ. ದಯವಿಟ್ಟು ತಪ್ಪು ಕಲ್ಪನೆಯಿಂದ ಹೊರಗಡೆ ಬನ್ನಿ. ಸೊ ನೋಡಿ, ಪ್ರಪಂಚ ಇಷ್ಟೇ ಅಲ್ಲ, ತುಂಬ ಇದೆ. ಪ್ರಪಂಚ ಸುತ್ತಿ ಒಂದು ಸಾರಿ ನೋಡಿ, ಯಾವ್ಯಾವ ರೀತಿ ಜನ ಇರ್ತಾರೆ ಏನು ಅಂತಂದು ಹೇಳ್ಬಿಟ್ಟು ತಿಳ್ಕೊಂಡು ಮಾತಾಡಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು. ಸೊ ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ಹೇಳಿ. ಸೊ ಈ ರೀತಿ ಎಲ್ಲ ಜನ ಇದ್ದರೆ ನೀವು ನಿಜವಾಗ್ಲೂ ಅಕ್ಕಪಕ್ಕ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅವರೆಲ್ಲ ಅವ್ರು ಮಾತಾಡೋಕೆ ಅಷ್ಟೇ ಲಾಯಕ್ಕು. ಅವರು ಈ ಥರ ನಮ್ಮ ಥರ ವೀಡಿಯೋಸ್ ಮಾಡಿ ಒಂದು ಪೋಸ್ಟ್ ಮಾಡಲಿ ಸಾಕು. ಸೊ ಅದಕ್ಕೆಲ್ಲ ಅವ್ರು ಲಾಯಕ್ಕೇ ಅಲ್ಲ. ಸೊ ಅವ್ರಿಗೆ ಟ್ಯಾಲೆಂಟ್ ಇರಲ್ಲ, ಮಾತೊಂದೇ ಅವ್ರು ಕಲ್ತಿರೋದು ಅಷ್ಟೇ. ಓಕೆ ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನನಗೆ ಈ ಮ್ಯಾಟ್ರು. ಸೊ ಆದಷ್ಟು ಎಲ್ಲ ಹೆಣ್ಮಕ್ಳಿಗೂ ಬೆಲೆ ಕೊಡಿ. ಸೊ ನಿಮ್ಮ ಮನೆ ಮಗಳು ಅನ್ನೋ ಥರ ನಮ್ಮನ್ನು ಅಕ್ಸೆಪ್ಟ್ ಮಾಡಿ. ಅಷ್ಟೇ, ನಿನ್ನೇನು ಕೇಳ್ಕೊಳ್ಳಲ್ಲ, ನಿಮ್ಮಿಂದ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಒಂದು ವ್ಯೂ ಅಂದರೆ ನನ್ನ ವೀಡಿಯೋಸ್ ನೋಡ್ತೀರಾ ನೀವು, ಒಂದು ಲೈಕ್ ಮಾಡ್ತೀರಾ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊತೀರಾ. ಇದೇ ನಮಗೆ ನೀವು ತುಂಬ ಹೆಲ್ಪ್ ಮಾಡಿರೋ ಅಂಥದ್ದು. ಬ್ಯಾಡಾಗಿ ಏಕವಚನದಲ್ಲಿ ಬ್ಯಾಡಾಗೆಲ್ಲ ಕಮೆಂಟ್ ಮಾಡಬೇಡಿ. ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಮರ್ಯಾದೆ ಕೊಡಿ, ಒಂದು ರೆಸ್ಪೆಕ್ಟ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು, ನನ್ನ ಮಾತಿನ ಬಗ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಸೊ ಓಕೆ, ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.